ಉದ್ಯಮಿಯೋರ್ವರ ಮನೆಯಲ್ಲಿ ನಡೆದ ಬಂಗಾರ, ಬೆಳ್ಳಿ ಹಾಗೂ ನಗದು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 550 ಗ್ರಾಂ ಚಿನ್ನಾಭರಣ, 3 ಕೆಜಿ ಬೆಳ್ಳಿ ಮತ್ತು 3 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಗೋಪಾಲ ಸಿಂಧೆ ಅವರಿಗೆ ಸೇರಿದ ಲಕ್ಷ್ಮೀಪುರ ಕ್ರಾಸ್ ಸಮೀಪದ ಡೊನಾಟಾ ಕೌಂಟಿ ವಿಲ್ಲಾದಲ್ಲಿ ಕಳೆದ ಡಿಸೆಂಬರ್ 24ರಂದು ಕಳ್ಳತನ ಜರುಗಿತು. ಪ್ರಕರಣದ ತನಿಖೆ ವೇಳೆ ಮನೆಗೆ ಕೆಲಸ ಮಾಡುತ್ತಿದ್ದವರೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳು ರೂಪಿಸಿದ್ದ ಗ್ಯಾಮ್ ಪ್ಲಾನ್ ಪೊಲೀಸರನ್ನೇ ಅಚ್ಚರಿ ಮಾಡಿದೆ. ಬಂಧಿತ ಆರೋಪಿಗಳನ್ನ ಮಂಜುನಾಥ, ಚಂದನ್, ನರೇಂದ್ರ ಹಾಗೂ ಮಂಜಿತ್ ಅಂತ ಗುರುತಿಸಲಾಗಿದೆ. ಈ ಪೈಕಿ ಮಂಜಿತ್ ಉದ್ಯಮಿ ಮನೆಯ ಕೆಲಸದಾಳುವಾಗಿದ್ದು, ನರೇಂದ್ರ ಡ್ರೈವರ್ ಆಗಿದ್ದ ಎನ್ನಲಾಗ್ತಾ ಇದೆ. ಮಂಜಿತ್ ಮೂಲತಃ ಬಿಹಾರದವನು, ನರೇಂದ್ರ ದೊಡ್ಡಬಳ್ಳಾಪುರ ಮೂಲದವ. ದಿನನಿತ್ಯ ಕೆಲಸ ಮಾಡುವುದಕ್ಕಿಂತ ಮಾಲೀಕನ ಮನೆಯನ್ನೇ ಕಳ್ಳತನ ಮಾಡಿ ಜೀವನವನ್ನ ಸೆಟಲ್ ಮಾಡಿಕೊಳ್ಳುವ ಉದ್ದೇಶದಿಂದ ಇಬ್ಬರು ಕೂಡ ಈ ಸಂಚು ರೂಪಿಸಿದ್ರು ಅಂತ ತನಿಖೆ ವೇಳೆ ತಿಳಿದು ಬಂದಿದೆ. ತಮ್ಮ ಯೋಜನೆಯಂತೆ ನರೇಂದ್ರ ತನ್ನ ಸ್ನೇಹಿತ ಮಂಜುನಾಥನನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದ. ಈತ ಹಿಂದೆ ಸಣ್ಣ ಪುಟ್ಟ ಕಳ್ಳತನದಲ್ಲಿ ತೊಡಗಿದ್ದ ಕಾರಣ ನೆರವಾಗುತ್ತಾನೆ ಎಂಬ ನಂಬಿಕೆ ಇತ್ತು. ಮಂಜಿತ್ ತನ್ನ ಬಿಹಾರದ ಸ್ನೇಹಿತ ಚಂದನನ್ನ ಸೇರಿಸಿಕೊಂಡಿದ್ದ. ಸುಮಾರು 3 ತಿಂಗಳ ಕಾಲ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಜನೆ ರೂಪಿಸಿಕೊಂಡಿದ್ರು. ಈ ನಡುವೆ ಕ್ರಿಸ್ಮಸ್ ರಜೆ ಹಿನ್ನೆಲೆ ಉದ್ಯಮಿ ಕುಟುಂಬ ಪ್ರವಾಸಕ್ಕೆ ತೆರಳಿದಾಗ ಆರೋಪಿಗಳು ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿದ್ರು. ಆರೋಪಿ ಮಂಜುನಾಥ ಧರ್ಮಸ್ಥಳದ ಭಕ್ತನಾಗಿದ್ದು, ಕಳ್ಳತನದ ಬಳಿಕ ಹರಕೆ ತೀರಿಸಲು ಮಂಜುನಾಥ ಮತ್ತು ಚಂದನ್ ಧರ್ಮಸ್ಥಳಕ್ಕೆ ತೆರಳಿದ್ರು. ಬಳಿಕ ಸುಮಾರು 3 ದಿನಗಳ ಕಾಲ ಕದ್ದ ಹಣದಲ್ಲಿ ಪ್ರವಾಸ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪ್ರವಾಸ ಮುಗಿಸಿ ಮನೆಗೆ ಬಂದಾಗ ಕಳ್ಳತನ ನಡೆದಿರೋದು ಉದ್ಯಮಿ ಕುಟುಂಬಕ್ಕೆ ತಿಳಿದು ಬಂದಿದೆ. ಸಂಬಂಧ ಹೊಸ ವರ್ಷದ ದಿನವೇ ಅವರು ದೂರು ದಾಖಲಿಸಿದ್ರು. ಬಟ್ಟೆ ಒಗೆಯುವ ವೇಳೆ ಜೀವನದಲ್ಲಿ ಸಿಕ್ಕ ಹಣವನ್ನ ಮಂಜಿತ್ ಹಿಂತಿರುಗಿಸ್ತಾ ಇದ್ದ ಕಾರಣ ಮನೆ ಕೆಲಸದವರ ಮೇಲೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಆದರೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರದಲ್ಲಿ ಪೊಲೀಸರು ತನಿಖೆ ನಡೆಸಿದಾಗ ಕೆಲಸದವರೇ ಕಳ್ಳತನ ಮಾಡುವುದು ಬಯಲಾಗಿದೆ. ಪ್ರಾಮಾಣಿಕರು ಎಂದು ನಂಬಿದ್ದವರಿಂದಲೇ ಈ ಕೃತ್ಯ ನಡೆದಿರುವುದು ಉದ್ಯಮಿ ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತನಿಖೆ ಮುಂದುವರೆದಿದೆ ಅಂತ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ದಾರೆ.